ಕೇಸ್ನ ಆರೋಪಿ ಆಗಿರುವ ನಟ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲೂ ಬ್ಯುಸಿ ಆಗಿದ್ದಾರೆ. ದರ್ಶನ್ ಜೈಲು ಸೇರಿದ್ದ ವೇಳೆ ಗಂಡನ ಬೆನ್ನಿಗೆ ನಿಂತ ವಿಜಯಲಕ್ಷ್ಮಿ ಶತಾಯಗತಾಯ ಪ್ರಯತ್ನ ಮಾಡಿ ಸೆರೆಮನೆಯಿಂದ ಹೊರತಂದ್ರು. ಫ್ಯಾಮಿಲಿ ಬಗ್ಗೆ ಹೊರಗೆ ಹೆಚ್ಚು ಮಾತಾಡದ ದರ್ಶನ ಇದೀಗ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಪ್ರೀತಿಯ ಸುರಿಮಳೆಗೈದಿದ್ದಾರೆ. ನಟ ದರ್ಶನ್ ಅವರು ಸಹೋದರನಂತಿರುವ ಧನ್ವೀರ್ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ದಾಸ ಧನ್ವೀರ್ ಜೊತೆಗಿನ ವಿಡಿಯೋ ಶೇರ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡ್ತಾ ಪತ್ನಿ ವಿಜಯಲಕ್ಷ್ಮಿಯನ್ನ ಮನೆಯಲ್ಲಿ ಹೇಗೆ ರೇಗಿಸ್ತೀನಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ ದರ್ಶನ್ ವಾಮನ ಸಿನಿಮಾ ಟ್ರೇಲರ್ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ. ವಾಮನ ಅಂತ ಬಂದರೆ ತಾಯಿ ಸೆಂಟಿಮೆಂಟ್ ಇರುವಂತಹ ಸಿನಿಮಾ. ಮುದ್ದು ರಾಕ್ಷಸಿ ನನಗೆ ಇಷ್ಟವಾದ ಸಾಂಗ್ ಎಂದಿದ್ದಾರೆ. ಮುದ್ದು ರಾಕ್ಷಸಿ ಸಾಂಗ್ ಬಗ್ಗೆ ಮಾತಾಡುತ್ತಾ ನಟ ದರ್ಶನ್ ನನ್ನ ಹೆಂಡತಿಗೂ ನಾನು ಈ ರೀತಿನೇ ರೇಗಿಸುತ್ತಾ ಇರ್ತೀನಿ ಎಂದಿದ್ದಾರೆ. ಮುದ್ದು ರಾಕ್ಷಸಿ ಥರ ಇದ್ದೀಯಾ ಕಣೆ ಅಂತೀನಿ ಎಂದು ದರ್ಶನ್ ಹೇಳಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಬಗ್ಗೆ ದರ್ಶನ್ ಆಡಿದ ಮಾತು ಕೇಳಿ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಅಣ್ಣ ಅತ್ತಿಗೆ ಹೀಗೆ ಇರಲಿ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 10ರಿಂದ ನಿಮ್ಮ ಮುಂದೆ ಬರಲು ಧನ್ವೀರ್ ಸಜ್ಜಾಗಿದ್ದಾರೆ. ನಾನು ಧನ್ವೀರ್ ಅವರನ್ನ ಅವರ ಹಳೆಯ ಸಿನಿಮಾಗಳಲ್ಲಿ ಒಂದು ತರಹದ ಲುಕ್ ನೋಡಿದೆ, ಆದರೆ ವಾಮನದಲ್ಲಿ ಬೇರೆ ಥರ ನೋಡಿದೆ. ಕೈವದಲ್ಲಿ ರಿಯಲ್ ಬೇಸ್ ಸ್ಟೋರಿ. ತುಂಬಾ ಇಷ್ಟವಾದ ಸಿನಿಮಾ ಅದು ನಂಗೆ. ಇನ್ನು ಅವನಲ್ಲಿ ನನಗೆ ಒಂದು ಗುಣ ಇಷ್ಟ. ಅದೇನು ಅಂದರೆ ಈ 4 ಸಿನಿಮಾಗಳಲ್ಲಿ ಎಲ್ಲಿಯೂ ರಿಪೀಟ್ ಮಾಡಿಲ್ಲ. ಅದೇ ಅವನಲ್ಲಿ ನಾನು ಇಷ್ಟಪಡೋ ಗುಣ. ವಾಮನ ಅಂತ ಬಂದರೆ ತಾಯಿ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಎಂದಿದ್ದಾರೆ. ಕೊಲೆ ಕೇಸ್ನಲ್ಲಿ ಪತಿ ದರ್ಶನ್ ಜೈಲು ಸೇರಿದ್ದ ವೇಳೆ ನಟನ ಬೆಂಬಲಕ್ಕೆ ನಿಂತವರೇ ಪತ್ನಿ ವಿಜಯಲಕ್ಷ್ಮಿ. ಪರಸ್ತ್ರೀ ವಿಚಾರಕ್ಕೆ ಗಂಡ ಜೈಲು ಪಾಲಾಗಿದ್ರು. ಗಂಡನ ಪರ ಕಾನೂನು ಹೋರಾಟ ಮಾಡಿದ್ರು. ಪ್ರತಿ ವಾರ ಜೈಲಿಗೆ ಹೋಗಿ ಪತಿಯ ಯೋಗಕ್ಷೇಮ ವಿಚಾರಿಸಿದ್ರು. ಕೋರ್ಟು ಕಚೇರಿ ಅಲೆದು ಗುಡಿ ಗೋಪುರ ಸುತ್ತಿ ಗಂಡನಿಗಾಗಿ ಹರಕೆ ಹೊತ್ತರು. ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದು ದರ್ಶನ್ ಅವರನ್ನು ಜೈಲಿಂದ ಹೊರಗೆ ತಂದ್ರು. ಇದು ವಿಜಯಲಕ್ಷ್ಮಿ ಗೆಲುವೇ ಆಗಿತ್ತು. ದರ್ಶನ್ ಜೈಲಿಂದ ಬಂದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಕೊಲೆ ಕೇಸ್ ಮೇಲೆ ನಟ ದರ್ಶನ್ ಜೈಲು ಸೇರಿದ ಮೇಲೆ ಮುಗೀತು ಈ ನಟನ ಸಿನಿ ಕೆರಿಯರ್ ಎನ್ನುವ ಮಾತು ಸ್ಯಾಂಡಲ್ವುಡ್ ಅಂಗಳದಲ್ಲೇ ಕೇಳಿ ಬಂದಿತ್ತು. ಜೈಲಿಂದ ಹೊರಗೆ ಬಂದ್ಮೇಲೆ ಅಭಿಮಾನಿಗಳು ದರ್ಶನ್ ನನ್ನು ಒಪ್ಪಿಕೊಂಡ ರೀತಿ ನೋಡಿ ಅನೇಕರು ಶಾಕ್ ಆಗಿದ್ದಾರೆ. ಅದೇ ಅಭಿಮಾನ, ಅದೇ ಕ್ರೇಜ್ ಈಗಲೂ ಇದೆ. ಇದನ್ನೆಲ್ಲ ನೋಡಿದ ವಿಜಯಲಕ್ಷ್ಮಿ ಗಂಡ ತಪ್ಪು ಮಾಡದಂತೆ ತಡೆಯಲು ಆತನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ಸ್ಥಾನಮಾನ ಉಳಿಸಲು ವಿಜಯಲಕ್ಷ್ಮಿ ಕೆಲ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ.